ಮುಂದಿನ ವ್ಯಕ್ತಿ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಪಾಷಾ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸರ್, ವೇದಿಕೆಗೆ ಸ್ವಾಗತ ಸರ್. ಸಾಧನಾ ಪ್ರಕಾಶ್ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಪಾಷಾ ಅವರು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಪ್ರಸ್ತುತ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆಂಗೇರಿ ವಾಣಿಜ್ಯ ಮತ್ತು ನಿರ್ವಹಣೆಯ ಸಹಾಯಕ ಪ್ರಾಧ್ಯಾಪಕರು ಮತ್ತು HOD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಶಿಕ್ಷಣ ಕೇಳ್ಬಿಟ್ರೆ ಲಿಸ್ಟೇ ಮುಗಿತಾ ಇಲ್ಲ ಸರ್. ಇದರಲ್ಲಿ MCom, MBA, MDBA, MPhil ಮತ್ತು PhD ಪಡೆದಿದ್ದಾರೆ. ಎಲ್ಲದರಲ್ಲೂ ಮಾಸ್ಟರ್ಸ್ ಉನ್ನತ ಶಿಕ್ಷಣ ಪಡೆದಿರುವುದು ಗಮನಾರ್ಹವಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ರಾಜ್ಯ ಶಿಕ್ಷಣ ನೀತಿಯ ಸದಸ್ಯರು ಕೂಡ ಇವರಾಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ಮತ್ತು ನಿರ್ವಹಣೆಯ ಶಿಕ್ಷಕರ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಕಷ್ಟು ವಿಶ್ವವಿದ್ಯಾಲಯಗಳಿಗೆ BCom ಮತ್ತು MBA ಕೋರ್ಸ್ಗಳಿಗಾಗಿ 50ಕ್ಕೂ ಹೆಚ್ಚು ಪಠ್ಯ ಪುಸ್ತಕಗಳನ್ನು ಬರೆದಿರ್ತಾರೆ. ನಿಜಕ್ಕೂ ಬಸವರಾಜ್ ದಿಂಡೂರ್ ಅವರು ವೇದಿಕೆಗೆ ಬರಬೇಕು. ಸರ್, ಬನ್ನಿ ಸರ್ ವೇದಿಕೆಗೆ. ಹಾಗೆ ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ 60ಕ್ಕೂ ಹೆಚ್ಚು ಪತ್ರಿಕೆಗಳನ್ನು ಪ್ರಕಟಿಸಲಾಗಿದೆ. ಹಾಗೆ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಪ್ರಬಂಧಗಳನ್ನು ಕೂಡ ಮಂಡಿಸಿರುತ್ತಾರೆ. ಒತ್ತಡ ನಿರ್ವಹಣೆಗೆ, ತಂಡ ನಿರ್ವಹಣೆ ಕುರಿತು ಕಾರ್ಯಕ್ರಮಗಳನ್ನು ನಡೆಸಿದ್ದು ಶಿಕ್ಷಣ ತಜ್ಞರಾಗಿ ಮತ್ತು ವೃತ್ತಿ ಸಲಹೆಗಾರರಾಗಿ ವಿವಿಧ ದೂರದರ್ಶನ ಚಾನೆಲ್ಗಳಲ್ಲಿ ಪ್ಯಾನಲಿಸ್ಟ್ ಆಗಿ ಕೂಡ ಭಾಗವಹಿಸಿದ್ದಾರೆ. ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಪಾಷಾ ಅವರಿಗೆ ಅಭಿನಂದನೆಗಳು ಸರ್. ಸಾಧನಾ ಪ್ರಕಾಶ್ ಪ್ರಶಸ್ತಿ 2024ರ ಸಾಲಿಗೆ ಇವರ ಹೆಸರು ಸೇರ್ತಾ ಇದೆ. ನಿಜಕ್ಕೂ ತಮ್ಮ ಈ ಒಂದು ಸಾಧನೆ ಬಹಳಷ್ಟು ಮಂದಿಗೆ ಸ್ಫೂರ್ತಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಆಡಬೇಕು, ತಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಿಂಡೂರ್ ಅವ್ರಿಗೂ ಕೂಡ ನಿರೂಪಿಸಿ ಎನ್ನುವಂತಹ ಪುಸ್ತಕವನ್ನು ಪ್ರದಾನ ಮಾಡಲಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮೇಷ್ಟ್ರುಗಳು ತುಂಬಾ ಮಾತಾಡ್ತಾರೆ ಅಂತ ಹೇಳ್ತಾರೆ, ಜಾಸ್ತಿ ತಗೊಳ್ಳೋಣ, 2 ನಿಮಿಷ ತಗೊಳ್ಳೋಂತ. ಇನ್ಫ್ಯಾಕ್ಟ್ 2-3 ವಿಷಯ ಮಾತ್ರ ಹೇಳಕ್ ಬಯಸ್ತೀನಿ. ಮೊದಲನೇದಾಗಿ ನನಗೆ ತುಂಬಾ ಸಂತೋಷ ಇವತ್ತು. ಯಾಕೆಂದ್ರೆ ನಾನು ಕಳೆದ ಒಂದು 35 ವರ್ಷದಿಂದ ಬಸವನಗುಡಿನಲ್ಲೇ ಇರೋದು. ನ್ಯಾಷನಲ್ ಕಾಲೇಜ್, ನ್ಯಾಷನಲ್ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್. ಇವತ್ತು ಪ್ರಶಸ್ತಿನೂ ಬಸವನಗುಡಿನಲ್ಲೇ ಸಿಗ್ತಾ ಇದೆ. ಅದೊಂದು ನನಗೆ ತುಂಬಾ ಸಂತೋಷ ಆಗಿರೋದು. ಎರಡನೇದಾಗಿ HN ಸ್ಟೂಡೆಂಟ್ ಆಗಿ ಪ್ಲಸ್ ನಾನು ನಮ್ಮ ಸಹೋದರರು ಎಲ್ಲ ಇಲ್ಲೇ ಓದಿ ಇಲ್ಲೇ ನಾವು ಕೆಲಸಕ್ಕೆಲ್ಲ ಸೇರ್ಕೊಂಡು ಬಂದಾಗ ಒಂದು ಏನಪ್ಪ ನಾನು ಕಲ್ತ್ಕೊಂಡಿರೋದಂದ್ರೆ, ನಾವು ಸಮಾಜದಿಂದ ಏನು ತಗೊಂಡಿದ್ದೀವೋ ಅಟ್ಲೀಸ್ಟ್ ಅದಕ್ಕಿಂತ ಸ್ವಲ್ಪ ವಾಪಸ್ ಕೊಡುವಂಥದ್ದು. ಯಾವುದಾದ್ರೂ ನಿಮ್ಮ ವಿಷಯ ಇರ್ಬೋದು, ಯಾವುದಾದ್ರೂ ಒಂದು ರಂಗ ಇರ್ಬೋದು ಅದು. ಇನ್ನು ಮೂರನೇದೇನಪ್ಪ ಅಂದರೆ, ನಾವು ಏನೇನು ಅಚೀವ್ಮೆಂಟ್ ಮಾಡ್ತಿದ್ದೀವೋ ಅದು ನಮಗಿರ್ಬೋದು, ಬಟ್ ನಾವು ಏನು ನಮ್ಮ ಮುಂದಿನ ಪೀಳಿಗೆಗೆ ಅಂದರೆ ನಮ್ಮ ನೆಕ್ಸ್ಟ್ ಜನರೇಷನ್ ಕೊಟ್ಟೋಗ್ತೀವಿ ಅನ್ನೋದು ಒಂದೇ ಉಳ್ಕೊಳ್ಳೋದು. ಅದಕ್ಕೆ ದೊಡ್ಡ ಉದಾಹರಣೆ ನಾಗಮ್ಮ ಫೌಂಡೇಶನ್ ಅವರು. ಈಗ ನಾನು ಯೂಶಲಿ ನಮ್ಮ ಕಾಲೇಜುಗಳಲ್ಲಿ, ತರಬೇತಿ ಕೇಂದ್ರಗಳಲ್ಲಿ ಒಂದೇ ಹೇಳೋದು, ನಾವು ವಿದ್ಯಾರ್ಥಿಗಳನ್ನ ಒಳಗಡೆ ಕರ್ಕೊಂಡ್ ಬರ್ತೀವಿ, ಜವಾಬ್ದಾರಿಯುತ ನಾಗರಿಕರನ್ನ ಹೊರಗಡೆ ಕಳಿಸ್ಬೇಕು. ಈಗ ನಮ್ಗೆ ಬೇಕಾಗಿರುವಂಥದ್ದು ನಿಜವಾಗಿ ಹೇಳ್ಬೇಕು ಅಂದ್ರೆ, ಯಾವ ಕ್ಷೇತ್ರದಲ್ಲಿ ಏನಾದರೂ ಅಚೀವ್ ಮಾಡಿ ಅದೆಲ್ಲ ಆಮೇಲೆ. ನೀವು IAS ಆಫೀಸರ್ ಆಗಿ, ಪೊಲಿಟಿಷಿಯನ್ ಆಗಿ ಅಥವಾ ಪ್ರೊಫೆಸರ್ ಆಗಿ ಒಳ್ಳೆ ನಾಗರಿಕರು. ಆ ನಾಗರಿಕರನ್ನ ನಾವು ತಯಾರು ಮಾಡಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ, ನಿಮ್ಮ ಮೇಲಿದೆ, ಎಲ್ಲರ ಮೇಲಿದೆ. ಈಗ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ಶಾಂತಿಯುತವಾದ ವಾತಾವರಣ ಮಾಡಿಕೊಂಡು ಎಲ್ಲರೂ ನಾವೀಗ ಒಂದು ಫಂಕ್ಷನ್ ಇದೆ, ಯಾವ ರೀತಿ ಸೇರ್ತಾ ಇದ್ದೀವಿ, ಯಾವ ರೀತಿ ಮಾತಾಡ್ತಾ ಇದ್ದೀವಿ. ಈಗ ನನಗೆ ಈ ಪ್ರಶಸ್ತಿಗಿಂತ ಹೆಚ್ಚಾಗಿ ಇಷ್ಟು ಜನರನ್ನ ಮೀಟ್ ಮಾಡಿ, ಇಷ್ಟು ಜನರ ಒಂದು ಅನುಭವಗಳನ್ನ ತಿಳ್ಕೊಳ್ಳೋಣ ಅನ್ನೋದೇ ನನಗೆ ಜಾಸ್ತಿ ಸಂತೋಷ. ಮೇಡಮ್ ಇರ್ಬೋದು, ಬೇರೆ ಯಾರು ಇರ್ಬೋದು, ಬಟ್ ಇದಕ್ಕೆಲ್ಲ ಒಬ್ರು ಬೇಕಾಗ್ತಾರೆ, ಸೆಂಟರ್ ಆಫ್ ಫೋರ್ಸ್ ಅನ್ನೋ ಥರ. ಆ ಕೆಲಸವನ್ನ ನಮ್ಮ ದೇವ್ರ ಸರ್ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗೋದು, ಇಷ್ಟು ಜನರ ಸಂಪರ್ಕ ಇವ್ರಿಗೆ ಹೆಂಗ್ ಸಿಕ್ತಪ್ಪ ಅನ್ನೋದು. ಇಷ್ಟು ಕಷ್ಟ ಇದೆ. ಆಮೇಲೆ ಎರಡನೇದೇನಪ್ಪ ಅಂದ್ರೆ, ಜನರನ್ನ ಸೇರಿಸೋದಿದೆಯಲ್ಲ, ಕಷ್ಟ, ತುಂಬಾ ಕಷ್ಟ. ಒಳ್ಳೆ ಜನರುಗಳನ್ನ ಸೇರಿಸೋದು ಇನ್ನೂ ಕಷ್ಟ. ಅದು ಇಂಥ ಪ್ರೋಗ್ರಾಮ್. ಇಷ್ಟೊತ್ತು ನೀವೆಲ್ಲರೂ ಬಂದಿದ್ದೀರಾ, ಇಷ್ಟೊತ್ತು ನೀವೆಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ವಿಶೇಷವಾಗಿ ಸರ್ಗೆ ಅವ್ರ ತಂಡದವ್ರಿಗೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಧನ್ಯವಾದ. ಥ್ಯಾಂಕ್ ಯು.